ಸೊ ಗೆಳೆಯರೇ, ನಮ್ಮ ರೈಲ್ವೆ ಸಚಿವರಾದ ಶ್ರೀ ಅಶ್ವಿನಿ ವೈಷ್ಣವ್ಜಿ ಅವರು ನಮ್ಮ ದೇಶದಲ್ಲಿ ಡಿಸೆಂಬರ್ 2025ರ ವೇಳೆಗೆ ಹೈಡ್ರೋಜನ್ ಇಂದ ಚಾಲನೆಯಾಗುವ ರೈಲುಗಳನ್ನು ಪ್ರಾರಂಭಿಸಲಿದ್ದೇವೆ ಅನ್ನೋ ಘೋಷಣೆಯನ್ನ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಎಂತ ಒಂದು ಟ್ರೈನ್ಗಳನ್ನ ಚಾಲನೆ ಮಾಡಲಿದ್ದಾರೆ ಅಂದ್ರೆ ಇವುಗಳು ಕೇವಲ ನೀರನ್ನ ಬಳಸಿಕೊಂಡು ಚಲಿಸಲಿದೆ. ಇದನ್ನ ಕೇಳಿದ ಕ್ಷಣ ಪ್ರತಿಯೊಬ್ಬರೂ ಹೆಮ್ಮೆ ಪಡಲೇಬೇಕು. ಯಾಕಂದ್ರೆ ಇದು ಒಂದು ತಾಂತ್ರಿಕ ಕ್ರಾಂತಿಯಾಗಿದೆ. ಸರಳ ಭಾಷೆಯಲ್ಲಿ ನಾವು ಇದನ್ನ ಅರ್ಥ ಮಾಡಿಕೊಳ್ಳುವುದಾದ್ರೆ ಈ ರೈಲುಗಳು ಹೈಡ್ರೋಜನ್ ಇಂದ ಅಂದ್ರೆ ನೀರಿನ ಒಂದು ಅಂಶದಿಂದ ಪರಿಸರಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿರುವಂತಹ ಶಕ್ತಿಯನ್ನ ಪಡೆಯುತ್ತದೆ. ಈಗ ಪ್ರಶ್ನೆ ಏನು ಉದ್ಭವಿಸುತ್ತದೆ ಅಂದ್ರೆ ನಮ್ಮ ದೇಶದಲ್ಲಿ ಇಂಥ ರೈಲುಗಳ ಅಗತ್ಯ ಯಾಕಿದೆ ಅನ್ನೋದು. ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಭಾರತೀಯ ರೈಲ್ವೆಯಲ್ಲಿ ಬಹಳಷ್ಟು ಬದಲಾವಣೆಗಳು ಕಂಡು ಬಂದಿವೆ. ಉದಾಹರಣೆ ಮೂಲಕ ಹೇಳೋದಾದ್ರೆ ಭಾರತೀಯ ರೈಲ್ವೆಯು 2030ರ ವೇಳೆಗೆ ಜೀರೋ ಎಮಿಷನ್ಸ್ ಪಾಲಿಸಿಯನ್ನ ಜಾರಿಗೆ ತರುವುದಾಗಿ ಭರವಸೆ ನೀಡಿದೆ. ಇದರ ಅರ್ಥ 2030ರ ವೇಳೆಗೆ ಭಾರತೀಯ ರೈಲ್ವೆ ತನ್ನ ರೈಲುಗಳು ಮತ್ತು ಎಂಜಿನ್ಗಳಿಂದ ಯಾವುದೇ ರೀತಿಯ CO2 ಅನ್ನ ಹೊರಸೂಸುವುದಿಲ್ಲ. ಸಂಪೂರ್ಣವಾಗಿ ಇದು ಮಾಲಿನ್ಯ ಮುಕ್ತವಾಗುತ್ತದೆ. ನಿಜವಾಗಿಯೂ ಕೂಡ ಇದೊಂದು ದೊಡ್ಡ ಹೆಜ್ಜೆ ಆಗಿರಲಿದೆ. ಇದರೊಂದಿಗೆ ಭಾರತೀಯ ರೈಲ್ವೆಯು ವಂದೇ ಭಾರತ ಎಕ್ಸ್ಪ್ರೆಸ್ ನಂತಹ ಎಲೆಕ್ಟ್ರಿಕ್ ರೈಲುಗಳನ್ನು ಸಹ ಉತ್ತೇಜಿಸಿದ್ದು ಈಗ ವಂದೇ ಭಾರತ 3.0 ಅನ್ನು ಸಹ ಪ್ರಾರಂಭಿಸಲಿದೆ. ಇದರ ಅಡಿಯಲ್ಲಿ ಹೈಡ್ರೋಜನ್ ಇಂಧನದಿಂದ ಚಲಿಸುವ ರೈಲುಗಳು ಈಗ ನಮ್ಮ ದೇಶಕ್ಕೆ ಬರಲಿವೆ. ಭಾರತದ ಪ್ರಮುಖ ವಿಜ್ಞಾನಿಗಳಾದ ಅಂದ್ರೆ DRDO ಮತ್ತು ಇಸ್ರೋ ವಿಜ್ಞಾನಿಗಳು ಯಾವಾಗಲೂ ಹೊಸ ಹೊಸ ಪರಿಹಾರಗಳಲ್ಲಿ ಕೆಲಸ ಮಾಡುತ್ತಲಿರ್ತಾರೆ. ಹಾಗೂ ಅಂತಹ ಪರಿಹಾರಗಳು ನಮಗೆ ಗ್ಲೋಬಲ್ ಮಟ್ಟದಲ್ಲಿ ಬಲವಾದ ಮತ್ತು ಹಸಿರು ರಾಷ್ಟ್ರವಾಗಲು ಸಹಾಯ ಮಾಡ್ತದೆ. ಸೊ ಬನ್ನಿ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ಈ ಹೊಸ ರೈಲಿನ ಸಂಪೂರ್ಣ ಮಾಹಿತಿಯನ್ನ ಹಾಗೂ ಯಾವ ರೀತಿಯಲ್ಲಿ ಈ ತಾಂತ್ರಿಕ ಬದಲಾವಣೆಯು ಭಾರತೀಯ ರೈಲ್ವೆಯ ಭವಿಷ್ಯವನ್ನ ಬಲಪಡಿಸುತ್ತದೆ ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ವಿಡಿಯೋದಲ್ಲಿ ಮುಂದುವರಿಯುವ ಮೊದಲು ಭಾರತದ ಈ ಪ್ರಗತಿಗಾಗಿ ಮತ್ತು ನಮ್ಮ ವಿಜ್ಞಾನಿಗಳ ಗೌರವಾರ್ಥವಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಹಿಂದ್ ಅಂತ ಬರೆಯಿರಿ. ಯಾಕಂದ್ರೆ ಜೈ ಹಿಂದ್ ಅಂತ ಹೇಳುವುದು ನಮ್ಗೆಲ್ರಿಗೂ ಹೆಮ್ಮೆಯ ವಿಷಯವಾಗಿದೆ. ಸೊ ಗೆಳೆಯರೆ, ಭಾರತೀಯ ರೈಲ್ವೆ ಈಗ ಗ್ರೀನ್ ಟ್ರ್ಯಾಕ್ ನಲ್ಲಿ ಓಡಲಿದೆ. ಹೌದು, 2025ರಲ್ಲಿ ಭಾರತೀಯ ರೈಲ್ವೆ ಗ್ರೀನ್ ಟ್ರ್ಯಾಕ್ ಅಲ್ಲಿ ಚಲಿಸುತ್ತದೆ. ಇದರರ್ಥ ಭಾರತವು CO2 ಹೊರಸೂಸುವಿಕೆಯನ್ನ ತಪ್ಪಿಸಲು ಬಲವಾದ ಹೆಜ್ಜೆಯನ್ನ ತೆಗೆದುಕೊಂಡಿದೆ. ಸದ್ಯಕ್ಕೆ ಇಡೀ ಜಗತ್ತು ಗ್ರೀನ್ ಹೌಸ್ ಎಫೆಕ್ಟ್ ಒಂದಿಗೆ ಹೋರಾಡ್ತಾ ಇದೆ. ಯಾಕಂದ್ರೆ ಇದರಿಂದಾಗಿ ಹಿಮದ ಪರ್ವತಗಳು ಕರಗ್ತಾ ಇವೆ, ಪರಿಸರದಲ್ಲಿ ಬದಲಾವಣೆಗಳಾಗ್ತಾ ಇವೆ ಮತ್ತು ಹೊಸ ವೈರಸ್ಗಳು ಸಹ ಉತ್ಪತ್ತಿ ಆಗ್ತಾ ಇವೆ. ಇದನ್ನ ತಪ್ಪಿಸುವ ಏಕೈಕ ಮಾರ್ಗವೆಂದ್ರೆ ಗ್ರೀನ್ ಹೌಸ್ ಗ್ಯಾಸ್ಗಳ ಹೊರಸೂಸುವಿಕೆಯನ್ನ ಕಡಿಮೆ ಮಾಡುವುದಕ್ಕಾಗಿ ಇಡೀ ಜಗತ್ತು ಒಗ್ಗೂಡುವುದು. ಹಾಗೂ ಈ ದಿಕ್ಕಿನಲ್ಲಿ ಭಾರತ ಈಗ ಒಂದು ಪ್ರಮುಖ ಪಾತ್ರ ವಹಿಸುತ್ತಿದ್ದು ನಮ್ಮ ಸರ್ಕಾರವು ಕೂಡ ಈ ಕ್ರಮವನ್ನ ತೆಗೆದುಕೊಂಡಿದೆ. ಗೆಳೆಯರೆ, ನೀವು ಇದನ್ನ ತಿಳ್ಕೊಂಡು ಸಂತೋಷ ಪಡಬಹುದು. ಜರ್ಮನಿಯು ಈಗಾಗಲೇ 2018ರಲ್ಲಿ ಹೈಡ್ರೋಜನ್ ಫ್ಯೂಯಲ್ ಇಂದ ಓಡುವ ರೈಲ್ ಅನ್ನ ಲಾಂಚ್ ಮಾಡಿತ್ತು. ಹಾಗೂ ಈಗ ಅದೇ ಹಾದಿಯಲ್ಲಿ ಭಾರತವು 2025ರ ವೇಳೆಗೆ ಹೈಡ್ರೋಜನ್ ಫ್ಯೂಯಲ್ ಇಂದ ಚಲಿಸುವ ರೈಲುಗಳನ್ನ ಲಾಂಚ್ ಮಾಡಲಿದೆ. ಈ ರೈಲುಗಳಿಗೆ ವಂದೇ ಮೆಟ್ರೋ ಅಂತ ಹೆಸರಿಸಲಾಗುವುದು. ಹಾಗೂ ಕಡಿಮೆ ದರದಲ್ಲಿ ಭಾರತದ ಮೂಲೆ ಮೂಲೆಯಲ್ಲಿಯೂ ಕೂಡ ಇದು ದೊರೆಯಲಿದೆ. ಈಗ ಈ ರೈಲುಗಳ ಟ್ರಯಲ್ಸ್ ಕೂಡ ಪ್ರಾರಂಭವಾಗಿದ್ದು ಈ ಟ್ರಯಲ್ಸ್ಗೆ ವೆಚ್ಚವು ಸುಮಾರು 70 ಕೋಟಿ ರೂಪಾಯಿಗಳು ಅಂತ ಅಂದಾಜಿಸಲಾಗಿದೆ. ನಮ್ಮ ಬೆಂಗಳೂರಿನ ಕಂಪನಿಯು ಈ ಟ್ರಯಲ್ಸ್ ಗಳನ್ನ ನಡೆಸುತ್ತಿದ್ದು ಈ ಡೆಮೋ ಟ್ರೈನ್ಗಳಲ್ಲಿ ಅವಶ್ಯಕತೆ ಇರುವಂತಹ ಬದಲಾವಣೆಗಳನ್ನ ಮಾಡ್ತಾ ಇದೆ. ಟ್ರಯಲ್ಸ್ ನಂತರವೇ ಈ ರೈಲುಗಳನ್ನ ದೇಶಾದ್ಯಂತ ಲಾಂಚ್ ಮಾಡಲಾಗುವುದು. ಈಗ ಎಲ್ಲಕ್ಕಿಂತ ದೊಡ್ಡ ಪ್ರಶ್ನೆ ಏನಂದ್ರೆ ನೀರಿನ ಮುಖಾಂತರ ಓಡುವ ಈ ರೈಲು ಹೇಗೆ ಕೆಲಸ ಮಾಡ್ತದೆ ಮತ್ತು ಈಗಾಗಲೇ ನಮ್ಮಲ್ಲಿ ಎಲೆಕ್ಟ್ರಿಕ್ ರೈಲುಗಳು ಇದ್ದಲ್ಲಿ ನಮಗೆ ಹೈಡ್ರೋಜನ್ ಫ್ಯೂಯಲ್ ಇಂದ ಓಡುವ ರೈಲುಗಳು ಯಾಕೆ ಬೇಕು ಅನ್ನೋದು. ಸೊ ನೋಡಿ ಗೆಳೆಯರೆ, ಡೀಸೆಲ್ ರೈಲುಗಳು ಪರಿಸರಕ್ಕೆ ಅಪಾಯಕಾರಿ ಮತ್ತು ಅವುಗಳ ಮಾಲಿನ್ಯವು ಕೂಡ ತುಂಬಾ ಹೆಚ್ಚಾಗಿದೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಆದ್ರೂ ಭಾರತೀಯ ರೈಲ್ವೆಯು ಡೀಸೆಲ್ ರೈಲುಗಳನ್ನ ಎಲೆಕ್ಟ್ರಿಕ್ ರೈಲುಗಳೊಂದಿಗೆ ಕ್ರಮೇಣವಾಗಿ ಬದಲಾಯಿಸುತ್ತಿದೆ. ಆದರೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡುವುದಕ್ಕಾಗಿಯೂ ಕೂಡ ಬಹಳಷ್ಟು ಫ್ಯೂಯಲ್ ನ ಬಳಸಲಾಗ್ತದೆ. ಇದರಿಂದಾಗಿ ಇದು ಕಾರ್ಬನ್ ಎಮಿಷನ್ ಅನ್ನ ಉತ್ಪಾದಿಸುತ್ತದೆ. ಆದರೆ ಈ ರೀತಿಯ ಕಾರ್ಬನ್ ಎಮಿಷನ್ ಅನ್ನ ಉಂಟು ಮಾಡುವ ಅನೇಕ ಇಂಧನಗಳನ್ನು ಹೋಲಿಸಿದ್ರೆ ಹೈಡ್ರೋಜನ್ ಫ್ಯೂಯಲ್ ಇಂದ ಚಲಿಸುವ ರೈಲುಗಳು ಸಂಪೂರ್ಣವಾಗಿ ಕ್ಲೀನ್ ಆಗಿರ್ತವೆ. ಯಾಕಂದ್ರೆ ಅದರ ಎಮಿಷನ್ಸ್ ಇಂದಾಗಿ ನೀರು ಮಾತ್ರ ಹೊರಬರ್ತದೆ ಹಾಗೂ ಯಾವುದೇ ರೀತಿಯ ಗ್ರೀನ್ ಹೌಸ್ ಗ್ಯಾಸ್ ನ ಎಮಿಷನ್ಸ್ ಉಂಟಾಗುವುದಿಲ್ಲ. ಹಾಗಾದ್ರೆ ಈ ಹೈಡ್ರೋಜನ್ ರೈಲುಗಳು ಹೇಗೆ ಕೆಲಸ ಮಾಡ್ತವೆ? ಆಕ್ಚುಲಿ ಈ ರೈಲುಗಳ ಒಳಗೆ ಒಂದು ಫ್ಯೂಯಲ್ ಸೆಲ್ ಇರ್ತದೆ. ಇದರಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ನ ರಾಸಾಯನಿಕ ಪ್ರತಿಕ್ರಿಯೆ ನಡೀತಾ ಇರ್ತದೆ. ಈ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಪ್ರತಿಕ್ರಿಯಿಸುವಾಗ ಆಗ ಅದರಿಂದ ನೀರು ರೂಪುಗೊಳ್ಳುತ್ತದೆ ಮತ್ತು ಅದರ ಜೊತೆಗೆ ಎನರ್ಜಿಯು ಕೂಡ ಉತ್ಪಾದನೆ ಆಗ್ತದೆ. ಈ ಪ್ರತಿಕ್ರಿಯೆಯಿಂದ ಉತ್ಪತ್ತಿಯಾಗುವ ವಿದ್ಯುತ್ ಅನ್ನ ರೈಲಿನ ಚಕ್ರಗಳನ್ನು ತಿರುಗಿಸುವುದಕ್ಕಾಗಿ ಬಳಸಲಾಗ್ತದೆ.
ಒಂದು ವೇಳೆ ಹೆಚ್ಚಿನ ಪವರ್ನ ಅವಶ್ಯಕತೆ ಇದ್ದರೆ ಆಗ ಹೆಚ್ಚಿನ ಶಕ್ತಿಗಾಗಿ ಲಿಥಿಯಂ ಐರನ್ ಬ್ಯಾಟರಿಯಲ್ಲಿ ಸ್ಟೋರ್ ಮಾಡಲಾಗ್ತದೆ. ಇದರಿಂದಾಗಿ ಈ ಟ್ರೈನ್ ಯಾವುದೇ ಅಡಚಣೆ ಇಲ್ಲದೆ ಚಲಿಸುತ್ತಲೇ ಇರ್ತದೆ. ಈ ಸಂಪೂರ್ಣ ಪ್ರಕ್ರಿಯೆಯ ದೊಡ್ಡ ಪ್ರಯೋಜನವೆಂದರೆ ಈ ಎಮಿಷನ್ಸ್ ಇರುವಂತಹದ್ದು ಕೇವಲ ನೀರಾಗಿರ್ತದೆ, ಯಾವುದೇ ಮಾಲಿನ್ಯವಲ್ಲ. ಹೈಡ್ರೋಜನ್ ಇಂಧನದಿಂದ ಚಲಿಸುವ ಈ ರೈಲುಗಳಿಗೆ ಹೈಡ್ರೋಸೀಲ್ ಅಂತ ಹೇಳಲಾಗ್ತದೆ ಅನ್ನೋದನ್ನ ನೀವು ಕೇಳಿರಬೇಕು. ಈ ಹೆಸರು ವಿಶೇಷವಾಗಿ ಹೈಡ್ರೋಜನ್ಲಿ ಚಲಿಸುವ ರೈಲುಗಳಿಗಷ್ಟೇ ಇರ್ತದೆ. ಇತ್ತೀಚೆಗೆ ನಮ್ಮ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವ ನಿತಿನ್ ಗಡ್ಕರಿ ಅವರು ಕೂಡ ನೀರಿನಿಂದ ಓಡಿಸುವ ಕಾರನ್ನು ಪ್ರದರ್ಶಿಸಿದರು. ಇದು ಹೈಡ್ರೋಜನ್ ಇಂಧನದ ಬಳಕೆಯಲ್ಲಿ ಭಾರತವು ನಿರಂತರವಾಗಿ ಮುಂದುವರಿಯುತ್ತಿದೆ ಅನ್ನೋದನ್ನ ತೋರಿಸುತ್ತದೆ. ಈಗ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಹೈಡ್ರೋಜನ್ ಇಂಧನದ ರೈಲು ಎಲ್ಲಿ ಚಲಾಯಿಸಲಾಗಿದೆ ಅನ್ನೋದರ ಕುರಿತು ನಾವು ಮಾತಾಡೋಣ. ಜರ್ಮನಿಯಲ್ಲಿ 2018ರಲ್ಲಿ ಮೊದಲ ಬಾರಿಗೆ ಹೈಡ್ರೋಜನ್ ಫ್ಯೂಯಲ್ ರೈಲನ್ನು ಲಾಂಚ್ ಮಾಡಲಾಗಿತ್ತು. ಆದಾಗ್ಯೂ ಇದರ ಟ್ರಯಲ್ಸ್ 2010ರಿಂದಲೇ ನಡೆಯುತ್ತಿತ್ತು. ಈ ಟ್ರೈನನ್ನು ಫ್ರೆಂಚ್ ಕಂಪನಿ ಆಸ್ಟಾ ಮೂಲಕ ತಯಾರಿಸಲಾಗಿತ್ತು ಹಾಗೂ ಈಗ ಈ ಟ್ರೈನ್ ಜರ್ಮನಿಯಲ್ಲಿ ಬಹಳ ಉತ್ತಮವಾಗಿ ಓಡಾಡ್ತಾ ಇದೆ. ಈ ಟ್ರೈನ್ಗಳ ವಿಶೇಷತೆ ಅಂದರೆ ಇದು ಒಂದು ಬಾರಿಗೆ 1000 ಕಿಲೋಮೀಟರ್ಗಳವರೆಗೆ ಹೋಗಬಹುದು ಮತ್ತು ಅದರ ವೇಗ ಗಂಟೆಗೆ 140 ಕಿಲೋಮೀಟರ್ ಆಗಿರಬಹುದು. ನಾವು ಇದರ ಎಫಿಷಿಯನ್ಸಿಯ ಬಗ್ಗೆ ಮಾತಾಡುವುದಾದರೆ ಹೈಡ್ರೋಜನ್ ಫ್ಯೂಯಲ್ ಎಫಿಷಿಯನ್ಸಿಯು ಡೀಸೆಲ್ ಎಂಜಿನ್ಗಿಂತ ಬಹಳಷ್ಟು ಹೆಚ್ಚು ಇದೆ. 1 kg ಹೈಡ್ರೋಜನ್ನು 4.5 kg ಡೀಸೆಲ್ಗೆ ಸಮಾನವಾದ ಶಕ್ತಿಯನ್ನು ನೀಡುತ್ತದೆ. ಯಾಕಂದರೆ ಹೈಡ್ರೋಜನ್ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಪವರ್ ಮತ್ತು ಹೆಚ್ಚು ಶಕ್ತಿಯನ್ನು ನೀಡುತ್ತದೆ. ಇದನ್ನು ಹೊರತುಪಡಿಸಿ ಭಾರತದಲ್ಲಿ ನಿರ್ಮಿಸಲಾಗುತ್ತಿರುವ ಈ ರೈಲುಗಳನ್ನು ಮೇಕ್ ಇನ್ ಇಂಡಿಯಾದ ಅಡಿಯಲ್ಲಿ ನಿರ್ಮಿಸಲಾಗುತ್ತಿದೆ. ಬೆಂಗಳೂರು ಮೂಲದ ಕಂಪನಿಯು ಈ ಟ್ರೈನುಗಳನ್ನು ಡೆಮೋ ಟ್ರೈನುಗಳಿಂದ ಅಭಿವೃದ್ಧಿಪಡಿಸುತ್ತಿದ್ದು ಅವುಗಳ ಮೇಲೆ ಹೈಡ್ರೋಜನ್ ಟ್ಯಾಂಕುಗಳು ಮತ್ತು ಫ್ಯೂಯಲ್ ಶೆಲ್ಗಳನ್ನು ಅಳವಡಿಸಲಾಗುತ್ತಿದೆ. ಟ್ರಯಲ್ಸ್ ನಂತರ ಈ ರೈಲುಗಳು 2025ರ ಅಂತ್ಯದ ವೇಳೆಗೆ ಭಾರತದಲ್ಲಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸುತ್ತವೆ ಹಾಗೂ ಇದು ನಮ್ಮ ದೇಶಕ್ಕೆ ಬಹಳ ಹೆಮ್ಮೆಯ ವಿಷಯವಾಗಿದೆ. ಯಾಕಂದರೆ ಭಾರತೀಯ ರೈಲ್ವೆಯು 2030ರ ವೇಳೆಗೆ ಜೀರೋ ಎಮಿಷನ್ಸ್ ಪಾಲಿಸಿಯನ್ನು ಅಳವಡಿಸುವುದಕ್ಕಾಗಿ ಭರವಸೆ ನೀಡಿದೆ. ಅಂದರೆ 2030ರ ವೇಳೆಗೆ ರೈಲ್ವೆ ಯಾವುದೇ ಡಿಪಾರ್ಟ್ಮೆಂಟ್, ಅದು ರೈಲುಗಳು ಅಥವಾ ಆಫೀಸ್ ಆಗಿರಬಹುದು, ಇದು ಇಂಗಾಲವನ್ನು ಹೊರಸೂಸುವುದಿಲ್ಲ. ಈ ಹೆಜ್ಜೆಯು ಭಾರತವನ್ನು ಗ್ರೀನ್ ಮತ್ತು ಸಸ್ಟೈನೇಬಲ್ ಭವಿಷ್ಯದತ್ತ ಕೊಂಡೊಯ್ಯುತ್ತದೆ. ಕೊನೆಯದಾಗಿ ನಾವು ಹೀಗೆ ಹೇಳ್ಬಹುದು, ಹೈಡ್ರೋಜನ್ ಇಂಧನದಿಂದ ಚಲಿಸುವ ರೈಲುಗಳು ಭಾರತೀಯ ರೈಲ್ವೆಗೆ ಒಂದು ದೊಡ್ಡ ಹೆಜ್ಜೆ ಸಾಬೀತಾಗಲಿದೆ ಅಂತ. ಹಾಗೂ ಈ ಉಪಕ್ರಮದಿಂದ ಭಾರತವು ಕೇವಲ ತನ್ನ ಮಾಲಿನ್ಯವನ್ನು ಕಡಿಮೆ ಮಾಡುವುದಲ್ಲದೆ ಮುಂಬರುವ ಪೀಳಿಗೆಗೆ ಉತ್ತಮ ಮತ್ತು ಸ್ವಚ್ಛ ಪರಿಸರವನ್ನು ಖಚಿತಪಡಿಸುತ್ತದೆ ಅನ್ನೋದನ್ನು ಕೂಡ ಹೇಳಬಹುದು. ಸೊ ಗೆಳೆಯರೇ, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಬಟನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.